ಜೀವನ ತುಂಬ ವಿಚಿತ್ರ ಅಲ್ವೇ? ನಾವೆಲ್ಲರೂ ನಗುತ್ತೇವೆ, ಆದರೆ ಆ ನಗುವಿನ ಹಿಂದೆ ಎಷ್ಟು ಭಾವನೆಗಳು ಅಡಗಿವೆ ಅನ್ನೋದನ್ನ ಯಾರೂ ನೋಡಲ್ಲಲ್ಲ. ಕೆಲವೊಮ್ಮೆ ನಾವು ಖುಷಿಯಾಗಿರುವಂತೆ ಕಾಣ್ತೇವೆ, ಆದರೆ ನಮ್ಮ ಹೃದಯದಲ್ಲಿ ಒಂದು ಸಣ್ಣ ನೋವು ನಿಶ್ಶಬ್ದವಾಗಿ ಕೂಗುತ್ತಿರುತ್ತದೆ. ನಿಮ್ಮ ಸುತ್ತಲೂ ಇರುವ ಪ್ರತಿಯೊಬ್ಬರೂ ಒಂದು ಕತೆ ಹೊತ್ತಿದ್ದಾರೆ. ಅವರು ನಗಬಹುದು, ಆದರೆ ಆ ನಗುವಿನ ಹಿಂದೆ ಕಣ್ಣೀರು ಇರಬಹುದು. ಅವರು ನಾನು ಚೆನ್ನಾಗಿದ್ದೀನಿ ಅಂತ ಹೇಳಬಹುದು, ಆದರೆ ಅದು ಸತ್ಯವಾಗಿರದೇ ಇರಬಹುದು. ಯಾಕೆಂದರೆ ಕೆಲ ಭಾವನೆಗಳು ಮಾತಿನಲ್ಲಿ ಹೇಳಲಾಗುವುದಿಲ್ಲ, ಅವು ಹೃದಯದಲ್ಲೇ ಉಳಿದುಕೊಳ್ಳುತ್ತವೆ. ಕೆಲವೊಮ್ಮೆ ಜನರ ನಡುವೆ ಇದ್ದರೂ ನಾವು ಒಂಟಿಯಾಗಿರುವಂತೆ ಅನಿಸುತ್ತದೆ. ಎಲ್ಲರ ಜತೆ ಮಾತನಾಡುತ್ತಾ ಇದ್ದರೂ ಯಾರೂ ನಮ್ಮನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನಿಸುತ್ತದೆ. ಆ ಕ್ಷಣಗಳಲ್ಲಿ ನಮ್ಮ ಮನಸ್ಸು ಶಾಂತವಾಗಿ ಒಂದು ಮಾತು ಕೇಳುತ್ತದೆ: ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ? ಆದ್ರೆ ಸತ್ಯ ಏನೆಂದರೆ, ನೀವು ಒಬ್ಬರಲ್ಲ. ಈ ಭೂಮಿಯಲ್ಲಿ ಸಾವಿರಾರು ಜನ ಇದೇ ಭಾವನೆ ಅನುಭವಿಸುತ್ತಿದ್ದಾರೆ. ಭಾವನೆಗಳು ನಮ್ಮ ದುರ್ಬಲತೆಯಲ್ಲ, ಅವು ನಮ್ಮ ಸೌಂದರ್ಯ. ನಾವು ಅಳುವಾಗ ಅದು ನಮ್ಮ ಹೃದಯ ಸ್ವಚ್ಛವಾಗುತ್ತಿರುವ ಕ್ಷಣ. ನಾವು ನಗುವಾಗ ಅದು ನಮ್ಮ ಆತ್ಮ ಬೆಳಗುತ್ತಿರುವ ಸಮಯ. ಪ್ರತಿ ಕಣ್ಣೀರೂ ಒಂದು ಪಾಠ, ಪ್ರತಿ ನಗುವೂ ಒಂದು ನೆನಪು. ಮನಸ್ಸಿಗೆ ತುಂಬ ಬೇಜಾರಾದಾಗ ಜಗತ್ತಿನಿಂದ ಸ್ವಲ್ಪ ದೂರ ಹೋಗಿ ನಿಮ್ಮ ಜೊತೆಯಲ್ಲೇ ಕುಳಿತುಕೊಳ್ಳಿ. ಆಕಾಶವನ್ನು ನೋಡಿ, ಗಾಳಿ ಸ್ಪರ್ಶವನ್ನ ಅನುಭವಿಸಿ, ನಿಮ್ಮ ಹೃದಯದ ಮಾತನ್ನು ಕೇಳಿ. ಒಮ್ಮೆ ನಿಮ್ಮನ್ನು ನೀವು ಕೇಳಿ, ನಾನು ಹೇಗಿದ್ದೇನೆ? ನಿಮಗೆ ಇಷ್ಟವಾದ ಹಾಡು ಕೇಳಿ. ಒಂದು ಪುಟದಲ್ಲಿ ನಿಮ್ಮ ಭಾವನೆಗಳನ್ನು ಬರೆಯಿರಿ, ಅಥವಾ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿಯ ಜೊತೆ ಮಾತನಾಡಿ. ಸ್ವಲ್ಪ ಸ್ವಲ್ಪವಾಗಿ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಜೀವನದಲ್ಲಿ ಏನೂ ಶಾಶ್ವತವಲ್ಲ. ನಿಮ್ಮ ದುಃಖವೂ ಅಲ್ಲ, ನಿಮ್ಮ ಕಷ್ಟವೂ ಅಲ್ಲ. ಇಂದು ನೀವು ಅಳುತ್ತಿದ್ದರೆ ನಾಳೆ ನೀವು ನಗುತ್ತೀರಿ. ನಿಮ್ಮ ಹೃದಯವನ್ನು ಪ್ರೀತಿಸಿ, ನಿಮ್ಮ ಭಾವನೆಗಳನ್ನು ಗೌರವಿಸಿ. ಯಾಕೆಂದರೆ ನಿಮ್ಮ ಮನಸ್ಸು ತುಂಬ ಅಮೂಲ್ಯ.